ಅಲ್ಲ ನಮ್ಮವ್ವ ಪಾಪ ಎಷ್ಟು ಕಷ್ಟಪಡ್ತಾಳ್ರಿಪ್ಪ ನನ್ನ ಸಲುವಾಗಿ. ನಾನು ನೋಡಿದ್ರೆ ಹಿಂಗೆ ಕುಡ್ಕೊಂತ 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 ಗಟರ ದಂಡಿ ಚರಂಡಿ ಮೋರಿ ಅಂತಂದು ಅಲ್ಲಿ ಇಲ್ಲಿ ಕುಡ್ದು 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 ಬಿದ್ದು ಬಿದ್ದು ಬಿದ್ದೆ ನಮ್ಮವ್ಗೆ ಭಾರಿ ಬೇಸರ ಮಾಡಿಬಿಟ್ಟಾನ್ರಿ. ಅದಕ್ಕೆ ಈಗ ನಮ್ಮವ್ವ ಏನು ಹೇಳ್ತಾಳೆ ಅದಕ್ಕೆ ಎಲ್ಲದಕ್ಕೆ ಯಾಸ್ 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 ಅನ್ಕೊಂತ ಹೊಂಟು ಬಿಡ್ತಾನೆ. ಪಾಪ ಮತ್ತು ನೋಡ್ರಿ ಆಚಾರ ಹತ್ರ ಹೋಗಿ ಆ ನಿಂಬೆ ಎಣಿಸ್ಕೊಂಬಂದೆ ಮತ್ತು ನನಗೆ ಸರಳ ಮಾಡಿಲ್ಲ ನಮ್ಮವ್ವ. ಚಳಿ ಬಂದಾನೆ ಅತ್ತಾಗ ಹೋಗಿ ಕೈಕಾಲು ಮರಿ ತಕೊಂಡೆ ಸ್ವಚ್ಛಗೆ ಬತ್ತಿ ಹಚ್ಕೊಂಡೆ ದೇವ್ರ ಮುಂದೆ ದೀಪ ಐತೆ ಏನ ಹೋಗಿ ಕೈ ಮುಗಿ ಯಪ್ಪ ನಮ್ಮವ್ವ ನಾನು ಅನ್ಕೊಂಡಿದ್ದೆ ಎಲ್ಲ ಹಿಡಿಯಲಿಪ್ಪ ದೇವ್ರ ಭಗವಂತ ಅಂತಂದ ದೇವ್ರ ಹತ್ರ ಬೇಡ್ಕೊ ರಮೇಶೆ. ಹೋಗು ಹೋಗು. ಹ್ಞೂ ಹ್ಞೂ ಆತು ಇವ ಈಗ ಇದನ್ನೇನ ಕಡಿಮೆ ಮಾಡಿರಿ. ಅದೇ ಮುಂದೆ ಮತ್ತು ಆಕಿ ಮದುವೆನ ನಿಲ್ಸೋದು ಹೆಂಗೆ ಅದನ್ನು ಹೇಳ. ಅವ್ರ ಅಜ್ಜಾರ ಏನಾರ ಅಂದಿಂದ್ರ ಮತ್ತೆ ಯಪ್ಪ ಏನಂದಿಲ್ಲ ನೋಡ್ರಿ ಅಂದ್ರೆ ನಿಮ್ಮ ಮಗಂದ ಮೊದಲ ಬಗೆಹರಿಸ್ರಿ ನೋಡೋಣ ಮುಂದಿನಿಂದ ಏನಂತಂದೆ ನಾ ಎಲ್ಲ ಹೇಳ್ತಾನೆ ಅಂತಂದೆ ಅಂದ್ರೆ ಆಚಾರ. ಹೌದಾ ಹ್ಞೂ ಹತ್ತು ಹೋಗಿ ಮಾರಿ ತಗೊಳೋದು ಯಾಕೆ ಒಂದು ಬಕೆಟ್ ನೀರು ಹಂಗೆ ತಣ್ಣೀರು ಸುರ್ಕೊಂಬಿಡ್ತಾನೆ. ಜಳ ಒಂದು ಜಗ್ ಐತೆ ಅದಕ್ಕೆ. ಹೋಗು ಅದೇ ಚಲೋನ ಜಾಕ ಮಾಡಿಬಿಡ ಎಲ್ಲ ಪೀಡ ತೊಲಗಿ. ಆತು ಯವ್ವ ನನ್ನ ಕ್ಷಮಿಸಿ ಬಿಡುವೆ. ನಾನು ಇಷ್ಟು ದಿನ ನಿನಗೆ ಭಾಳ ನೋವು ಕೊಟ್ಟೇನೆ ಇವ, ನನ್ನ ಕ್ಷಮಿಸ್ತೀಯ ಹೌದಲ್ವೇ? ಯಪ್ಪ ರಮೇಶಿ ಯಾಕ ಕಾಲು ಬಿಡಾಕತ್ತೀರಿ? ಅಯ್ಯಯ್ಯ ಹುಚ್ಚುಡ್ಗ ಏ ಹಂಗೆಲ್ಲ ಇದು ಮಾಡಬಾರ್ದಪ್ಪ. ಏನಾದ್ರೆ ಏನೋ ತಪ್ಪು ಮಾಡಿದ್ರೆ ನೀನು ನನ್ನ ಮಗ ಅದೇನೆ ಹೇಳಿ ಹಂಗೆ ಹೇಳ. ಅದಕ್ಕೆಲ್ಲ ಹಿಂಗೆ ಇದು ಮಾಡ್ತಾರ ಹುಡುಗ. ಹೋಗಿ ಸ್ವಚ್ಛ ಜಾಕ ಮಾಡಿ ಮಾರಿ ತಕೊಂಡೆ ಇವತ್ತು ಹಚ್ಕೊಂಡೆ ದೇವ್ರ ಕೈ ಮುಗಿದೆ ಬಾ. ಹ್ಞೂ ಆತು ಇವ. ಇನ್ನು ಮ್ಯಾಗಿಂದ ನಾನು ನೀನೇನೇ ಹೇಳಿದ್ರೆ ಕೇಳ್ತಾನಿವ. ಇನ್ನು ಮ್ಯಾಗಿಂದ ನಾನು ಒಟ್ಟ ಕುಡಿಯಂಗಿಲ್ಲವ. ಹ್ಞೂ ಆತಪ್ಪ ಯಪ್ಪ ಹಿಂಗಾಗಲಿ ದೇವ್ರೆ ತಗರಿ ಯಾಕಾಗಲಿ ಚಲೋ ಮಾಡಿದ್ರೆ ಸಾಕಪ್ಪ ಯಪ್ಪ ನನಗೆ ಮತ್ತೇನಿಲ್ಲಪ್ಪ ನಿಂದ ಚಿಂತೆ. ಯಪ್ಪ ದೇವ್ರೆ ಬಸವಣ್ಣ ಈಗ ಕಣ್ಣು ತೆಗೆದು ಅನಿಸ್ತತಿ ನನ್ನ ಮಗ ಕುಡಿಯಂಗಿಲ್ಲ ಅಂತಂದು ಹೇಳೋಣ. ಯಪ್ಪ ಮುಂದೆ ಹಿಂಗೆ ಇದ್ರೆ ಸಾಕವ ಇವ ಸಾಕ. ಮೊದಲ ಹಿಂಗೆ ಚಲೋ ಇರಲಿಲ್ಲ. ಅವಾಗ ಹೇಳ್ತಿದ್ದೆ ಯಪ್ಪ ನನ್ನ ಮಗ ಬಂಗಾರದಂತವ ಅಪರಂಜಿ ಅಂತವ ಕುಡಿಯೋ ಚಟ ಇಲ್ಲ ತಿನ್ನೋ ಚಟ ಇಲ್ಲ ಅಂತಂದು ಹೇಳ್ತಿದ್ದೆ. ಎಲ್ಲ ಆಗಿಂದ ಈಗ ಕುಡಿಯೋದು ಬಿಡ್ತಾನೆ ಅಂತ ಹುಡುಗ. ಏನು ಮಾಡಲಿ ಏನಾರ ಮಾಡಬೇಕ ಮತ್ತೆ ನನ್ನ ಮಗ ಚಲೋ ಇರ್ಬೇಕಂದ್ರೆ ಏನಾರ ಮಾಡ್ಬೇಕಲ್ರಿ ಮತ್ತೆ. ಅಜ್ಜಾರು ಕೊಟ್ಟಿದ್ರೆ ನಿಂಬೆ ಹಣ್ಣು ಮಂತ್ರಿಸಿ ನೋಡಿದ್ರೆಲ್ಲ ಉಲ್ಟಾ ಆಗಿ ನಮ್ಗೆ ತಿರುಗ್ತಾ ಏನು ಮಾಡ್ಬೇಕು ನೋಡಣ. ಒಂದು ದಾರಿ ಮುಚ್ಚಿದ್ರೇನ ಮುಂದೆ 101 ದಾರಿ ತೆಗೆದಿರ್ತಾವ. ಯಾವ್ದಾರ ಒಂದು ದಾರಿ ಹುಡುಕ್ಬೇಕು ಮತ್ತೆ. ಹುಡುಕ್ಲಿಲ್ಲ ಅಂದ್ರೆ ಆಗಂಗಿಲ್ಲ. ನುಗ್ಗು ನುಗ್ಗು ಮುನ್ನುಗ್ಗು ನಡೆದುದೇ ದಾರಿ ನುಗ್ಗು ನುಗ್ಗು ಮುನ್ನುಗ್ಗ ನೀ ನಡೆದುದೇ ದಾರಿ ಅಂತಂದ ಏನೋ ಒಂದೈತಲ್ರಿ ಅದೇ ಹಂಗ ಮತ್ತ ನೋಡ್ತಾನೆ ಇವ್ರದ ಎಲ್ಲೆಲ್ಲಿಗೆ ಬಂದತಿ ಇವ್ರದ ಹಕ್ಕಿಕತಿ ಅಂತಂದ ನೋಡ್ತಾನೆ. ಏನೇನ್ ಮಾಡ್ತಾರ ಏನೇನಿಲ್ಲ ನೋಡೋಣ. ಅಲ್ಲ ಇವ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತೆ, ಇಷ್ಟೊತ್ತಾದ್ರೆ ಬರ್ಲಿಲ್ಲಲ್ಲ. ಯಾವಾಗ ಬರ್ತಾರ ಯಾವಾಗ ಸಿಹಿ ಸುದ್ದಿ ಹೇಳೇನೆ ಅನ್ಸ್ಬಿಟ್ಟತಿ. ಆದ್ರೆ ನಾನು ಪ್ರೆಗ್ನೆಂಟ್ ಅಂತಂದು ಗೊತ್ತಾದ್ರೆ ಭಾಳ ಖುಷಿ ಪಡ್ತಾರ. ಇನ್ನು ಯಾಕೆ ಬರ್ಲಿಲ್ಲ ಇವ್ರೆ? ಬರ್ಬೋದು ಇಲ್ಲೇ ಕಾಯ್ತೀನಿ. ಎಲ್ಲಿ ಹೋದ್ವಾ ಇದೆ ಹುಡುಗಿ? ಅಲ್ಲ ಈಗನ ದವಾಖಾನಿಂದ ಬಂದೀವಿ. ಅವ್ರೆ ಭಾಳ ಸುಸ್ತ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ತಿಂಗಳ ರೆಸ್ಟ್ ಮಾಡ್ರಿ. ಭಾಳ ಏನ ಆಯಾಸಕ್ಕೆ ಪಟ್ಕೊಂಡೆ ಕೆಲಸ ಪಲ್ಸ ಮಾಡಕ್ ಹೋಗ್ಬೇಡ್ರಿ ಅಂದಾರ. ಪಿಕಮ್ಮ ಪಿಕೋ ಎಲ್ಲೈತ ನೋಡ್ರಿ ಇದು ಹುಡುಗಿ. ಅಯ್ಯಯ್ಯ ಇದಕ್ಕೇನತ ಇವ ಆತಾಗಿಂದ ಇತ್ತಾಗ ಹೋಗತಿ ಇತ್ತಾಗಿಂದ ಅತ್ತಾಗ ಹೋಗತಿ ಆತಾಗಿಂದ ಇತ್ತಾಗ ಹೋಗತಿ ಇತ್ತಾಗಿಂದ ಅತ್ತಾಗ ಹೋಗತಿ. ಪಿಕಮ್ಮ ಪಿಕೋ ಯಾಕವ ಆತಾಗಿಂದ ಇತ್ತಾಗ ಬರ್ತಿ ಇತ್ತಾಗಿಂದ ಅತ್ತಾಗ ಬರ್ತಿದಿ ಏನತ್ತ? ಅದೇ ಅತ್ತಿಯರ ಇವ್ರ ಬಂದಿಲ್ಲ ಇನ್ನು. ಅಯ್ಯಯ್ಯ ಅದೆಲ್ಲ ಕರೆಕ್ಟ್ ಟೈಮಿಗೆ ಮನೆಗೆ ಬಂದತಿ. ಬರ್ತೈತಿ ಬಾ ನೀನು ಅದಕ್ಕೆ ಕಾಯಕತ್ತೀನ. ಬರ್ತೈತಿ ಅದೆಲ್ಲಿ ಹೋಗತಿ? ಅದೇ ಅತ್ತಿಯರ ಅವ್ರ ಹತ್ರ ನಾನು ಈ ಸುದ್ದಿನ ಹೇಳ್ಕೊಬೇಕಂತಂದು ಎಷ್ಟೊತ್ತಿಂದ ಕಾಯಕತ್ತೇನಿ. ಇನ್ನೂ ಬಂದಿಲ್ರಿ ಅವ್ರ. ಬರ್ತಾನ ಬಂದಿಂದ ಹೇಳುವಂತೀವ. ಆಮೇಲೆ ಹೋಗೋಣ ಮನೆಗೆ ಬರ್ದಂಗ. ಸುಮ್ಮನೆ ಇಲ್ಲೇ ಆತಾಗ ಇತ್ತಾಗ ಅಡ್ಯಾಡಿ ಮತ್ತೆ ಯಾಕೆ ಆಯಾಸ ಪಟ್ಕೊಂತೀವಿ ಹುಡುಗಿ. ಈಗಾರ ಡಾಕ್ಟರ್ ಹೇಗೆ ಕಳಿಸಿಲ್ಲ?
ಅದೇ ಅವ್ರು ಬರ್ತಾರ ಅಂತಂದ ನೋಡಿದೆ ರೀ. ಆಯ್ತು ಬಿಡ್ರಿ ಹತ್ತೀರ. ನಡಿ ನಡಿ ಒಳಗೆ ನಡಿ. ಹೇಳ್ತಾನ ನಾವು ಬಂದಂದ್ರೆ ಪಿಕಮ್ಮ ಏನೋ ಹೇಳ್ತಾಳ ಅಂತ ನೋಡಪ್ಪ. ಹೋಗು ಅಂತಂದು ನಾ ಎಲ್ಲ ಕಳಿಸ್ಕೊಡ್ತಂತ. ಹೋಗು ಒಂದು ಈಟ ನೀನು ಇರೆಸ್ಟ್ ಮಾಡೋಗ. ಅಲ್ಲ ಈ ಹುಡುಗಿ ನೋಡಿದ್ರೆ ಇಷ್ಟೆಲ್ಲ ಆಸೆ ಕನಸ ಇಟ್ಕೊಂಡ ಕುಂತೈತಿ. ನನ್ನ ಮಗ ನೋಡಿದ್ರೆ ಯಾಕೆ ಹಂಗೆ ಮಾಡಾಕತ್ತಾನ ಅನ್ನೋದ ನನಗೆ ಗೊತ್ತಾವಲ್ರಿಪ್ಪ. ಈಗ ನೋಡಿದ್ರೆ ಈ ಹುಡುಗಿ ನನ್ನ ಗಂಡು ಬರ್ತಾನ ಹೇಳ್ಬೇಕ ಅಂತಂದು ಕಾಯ್ಕೊಂತ ನಿಂತೈತಿ. ಅದೇನಂತತಿ ಏನದ ಅಡ್ಕಾಸ್ಬಿ. ಏನು ಮಾಡೋದು ನೋಡೀಗ. ಬರ್ಲಿ ಅವ ಬರ್ಲಿ. ಬರಾಬರಿ ಏರ್ಗಾಯ್ತು ಅಂತ ನಮ್ಗೆ. ನಾನು ಸೊಸಿನ ಪುರುಗಿನ ಎಂಟದಾಳ. ನೀನು ಆಕೆಗೇನು ಅಂತಕ್ಕಿದ್ದಲ್ಲ. ಆಕೆ ಏನು ಹೇಳ್ತಾಳ ಅದನ್ನ ಮಾಡ್ಬೇಕ. ಆಕೆ ಏನು ತಿಂತಾನಿ ಅಂತ ಅದನ್ನ ತಂದು ಕೊಡ್ಬೇಕ. ಆಕೆ ಏನು ಹೇಳ್ತಾಳ ಅದನ್ನ ಹೇಳ್ದಂಗ ಕೇಳ್ಕೊಂಡು ಇರ್ಬೇಕ ಅಂತಂದ ಹೇಳ್ತಾನೆ. ನೋಡ ಅಲ್ಲ ಹುಡುಗಿ ಬಂಗಾರದಂಗ ಐತಿ. ಆ ಹುಡುಗಿನ ಪಿರುತಿ ಮಾಡಿ ಮದ್ವಿ ಮಾಡ್ಕೊಂಡು ಬಂದೆ. ಈಗ ನೋಡಿದ್ರೆ ಹುಡುಗಿಗೆ ಒಂದೀಟು ನಿಟಾನ ಹೇಳಿ ಸೇರುವಲ್ಲ. ಅಂದ್ರೆ ಇವಂದೇನು ನಡ್ದೈತಿ ಹೊರಗೆ ಏನ್ ನಡ್ದೈತಿ ಅಂತಂದು ಒಂದು ತಿಳ್ಕೊಬೇಕ್ರಿ. ನಾನೇ ಹಂಗ ಬಿಟ್ರೆ ಆಗಂಗಿಲ್ಲ ಅವ. ಬರ್ಲಿ ಅವ ಇವತ್ತ ಬರ್ಲಿ. ಹೇಳು. ಇಲ್ಲ ಇವಾಗ ಮನೆ ರೀಚ್ ಆದೆ. ನೀನು ಹೌದಾ? ಓಕೆ ಓಕೆ ಓಕೆ. ಇಲ್ಲ ಇಲ್ಲ ಇಲ್ಲ. ಸರಿ ಸರಿ. ಯಾರು ಕೂಟ ಫೋನ್ಯಾಗ ಮಾತಾಡ್ಕೊಂತ ಬರಾಕತ್ತ ನೀವ? ಅವು ಕಿವ್ಯಾಗ ಅವು ಗೂಟದಂತ ಸಿಗಿಸ್ಕೊಂಡೆ. ಕುಚ್ಚು 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 ಕುಚ್ಚು. ಆಫೀಸಿಂದ ಬರಬೇಕಾರ ಫೋನ, ಆಫೀಸಿಂದ ಹೋಗಬೇಕಾರ ಫೋನ. ಯಪ್ಪ ಏನ್ ನಡ್ಸಿದ್ದ ನೀವ? ಬರ್ಲಿ ಬರ್ಲಿ. ಸರಿ. ಒಂದು ನಿಮಿಷ ಆಮೇಲೆ ಮಾಡ್ತೀನಿ. ಬರ್ಬೇಕು ಕುಲಪುತ್ರ ಅವ್ರು ಬರ್ಬೇಕು. ಏನ ಎಷ್ಟೊತ್ತಾಗಿ ಲೇಟಾಗಿ ಮನೆಗೆ ಆಗಮಿಸಿದ್ರಿ? ಅಲ್ಲ ಯಾವತ್ತೂ ಇಲ್ಲಿದ್ದು ನಮ್ಮವು ಯಾಕೆ ಹಿಂಗೆ ಕೇಳಕತ್ತಾಳ್ರಿಪ್ಪ? ಇವ ಏನಾತ ಬೇವ ಯಾಕೆ ಹಿಂಗೆ ಮಾತಾಡಕತ್ತಿದಿ? ನನಗೆ ಹುಚ್ಚ ಹಿಡ್ದತ್ ಬಿಡಪ್ಪ. ಒಂದಿಟ ಹುಚ್ಚ ತಲೆಗೆ ಒಂದಿಟ್ಟು ಹುಚ್ಚ ಹಿಡ್ದೈತೆ. ಅದಕ್ಕೆ ನಾನು ಹಿಂಗೆ ಮಾತಾಡಕತ್ತಾನೆ. ಯವ ಈಕ ಏನತ್ತೆ? ಆಕೆ ಪಿಂಕಿ ಜೊತೆ ಏನಾರ ಜಗಳ ಮಾಡಿದ್ದೀನಿ? ಏನಾರ ಅಂದ್ಲನಕ್ಕೆ ಹೇಳ. ಹಂಗೆ ಹೇಳಿ ನೀನು ಒಂದ ಮಾತು ಹೇಳ. ಈಕ ಅಂದ್ರೆ ಬರಬರಿ ಆಕಿನ ಜಡ್ದ ಬಿಡ್ತೀನಿ. ಒಂದ ಮಾತು ಹೇಳಂತೆ. ಯಾಕಪ್ಪ ಮೈಯಾಗ ಹೆಂಗೈತಿಪ್ಪ? ಭೂಪ ಮೈಯಾಗ ಹೆಂಗೈತಿ? ಆ ಹುಡುಗಿ ಜೊತೆಗೆ ಅನಾವಶ್ಯಕವಾಗಿ ಜಗಳ ಮಾಡ್ಕೊಂತ ಇರ್ತಿ ಅಂತ ಈಕ ಮೈಯಾಗ ಕಡಿತೀವನ ನಿನಗೆ? ಹೊತ್ತಾತಿಗೆ ಬೀಳ್ದತ್ತಲ್ಲ ಕೂಳು ಅದಕ್ಕೆ ಮಾಡ್ತಿದಿ. ಈಕ ಆ ಹುಡುಗಿ ನಿನಗೇನು ಮಾಡ್ಯಾಡ? ಮುಂಜಾನೆ ನೋಡಿದ್ರೆ ಹಂಗೆ ಶಟದ್ ಹೋದಿ. ಅಪ್ಯ ಅಂದ್ರೆ ಹೊಳ್ ನೋಡಿಲ್ಲ. ನಿಗ್ರಿ ಹೋದಿ. ಈಕ ಏನಾಗೈತಿ ನಿನಗೆ? ಆ ಹುಡುಗಿನ ಪಿರುತಿ ಮಾಡಿ ಹಂಗ ರಾಣಿ ಹಿಂಗ ನೋಡ್ಕೊಂತಾನೆ, ಹಿಂಗ ಮಹಾರಾಣಿಯಾಗಿ ನೋಡ್ಕೊಂತಾನೆ ಅಂತಂದ್ರೆ ನಾಟಕ ಪಂಚಿ ಮಾಡಿ ಮದ್ವಿ ಮಾಡ್ಕೊಂಡು ಕರ್ಕೊಂಬಂದೆ. ಇಲ್ಲಿ ನೋಡಿದ್ರ ಆಕಿಗೆ ಒಂದೀಟ ಹೊಳ್ಳಿ ನೋಡುವಲ್ಲಿ ಹಂಗ ಶಟದ್ ಹೋಗಿ ಅಂತ. ಈಕ ಏನಾಗೈತಿ? ಅಲ್ಲ ನಮ್ಮವು ಯಾಕೆ ಹಿಂಗೆ ಮಾತಾಡಕತ್ತಾಳ? ನಮ್ಮವನ ಮುಂದೆ ಪಿಂಕಿ ಎಲ್ಲ ಹೇಳ. ಯವ್ವ ಏನಾಯ್ತು ನಿನಗೆ? ಯಾಕೆ ಹಿಂಗೆ ಮಾತಾಡತ್ತೀರಿ? ಯಾರೇನು ಹೇಳ್ಯಾರ ನಿನಗೆ? ಯಾರೇನ್ ಹೇಳ್ಬೇಕ? ನೀ ಮಾಡೋದೇ ನೋಡಾಕ ನನ್ವೇನ ಕಣ್ಣ ಸೇದುಗೆ ಅನ್ಕೊಂಡ್ಯಾ? ಈಕ ಪಿಂಕಿಗೆ ಯಾಕ ಹಿಂಗ್ ಮಾಡಕತ್ತಿ ನೀನು? ಈಕ ಹೊರಗಿಂದ ಏನಾರ ಈಕ ಹೆಂಗೈತಿ ಮೈಯಾಗ? ಯವ್ವ ಆ ಥರ ಏನಿಲ್ಲ. ನಿನಗೆ ಆಕೆ ಏನೇನ ಕೂಡ್ಸಿ ಹೇಳ. ತಾಯಿ ಮಗನ ನಡುವ ತಂದಿಟ್ಟು ತಮಾಷೆ ನೋಡ್ಬೇಕಂತಂದು ನಿನಗೆ ಅದೇ ಗೊತ್ತಾಗವಲ್ದಷ್ಟೇ. ಸರಿ ದಾರಿ ಬಿಡ. ಗೊತ್ತಿಲ್ಲ ನಿನಗೆ? ನಾನು ಸೊಸಿ ಅಂತ ಅನ್ನೋದು ನನಗೆಲ್ಲ ಗೊತ್ತೈತಿ. ಗೊತ್ತಿದ್ರ ಚಲೋ ಆತು ನಿನಗೆ. ಅಲ್ಲಿ ಎಲ್ಲಿಂದನ ಹೊರಗಿಂದನ ಬಂದಾಕಿ ನಿನಗೆ ಮುಖ್ಯ ಆದ್ಲೆ. ಹೊಟ್ಟೆ ಹುಟ್ಟಿದ ಮಗ ನಿನಗೆ ದೂರ ಅದ ಹೌದಲ್ಲ? ದೂರ ಆದ ಅಂತಂದಲ್ಲ. ನೀ ಯಾಕೆ ಹಿಂಗ್ ಮಾಡಕತ್ತೀಯ ಅಡ್ಕಾಶ್ಬಿ? ಕಟ್ಕೊಂಬಂದೆ ಹಿಂದಿನ ಕಟ್ಕೊಂಬಂದೆ. ಈಗ ನೋಡಿದ್ರೆ ಆಕಿನ ಹೊಳ್ಳಿ ನೋಡಂಗಿಲ್ಲ, ಮಾತಾಡ್ಸಂಗಿಲ್ಲ. ಅದಿನ ಸತ್ತಿನ ಅಂತಂದ ಫೋನ್ ಮಾಡಂಗಿಲ್ಲ ಅಂತ ಆಕಿಗೆ ಆಫೀಸಿಗೆ ಹೋದಾಗ. ಈಕ ಹೊರಗಿಂದ ಏನಾರ ನಡ್ಸಿಡ್ಸಿನಿ ಯಾವಾರ ನೀನೆ? ಹೆಂಗೈತಿ ಮೈಯಾಗಪ್ಪ? ಗೊತ್ತಾಯ್ತಲ್ಲ ಏನಂತ ನಿನಗ? ನೋಡ ಇವ ನನಗೆ ಮೊದಲ ಆಫೀಸಿನ ಟೆನ್ಷನು ನೋಡಾರದವೆ. ಮನೆಗೆ ಬಂದಿಂದ ಇದೊಂದು ಟೆನ್ಷನ್ ಕೊಡಕ್ಕೆ ಹೋಗ್ಬೇಡ್ರೆ ನನಗೆ. ಸುಮ್ಮನೆ ಇದ್ದು ಬಿಡತ್ತಾಗ. ನಾವಲ್ಲೇ ಮದ್ವಿ ಮಾಡ್ಕೊಂಬಂದಾಗ ಹಂಗವ ಹಿಂಗವ ಅಷ್ಟು ಚೆನ್ನಾಗಿ ನೋಡ್ಕೊಂತಾನೆ, ಎಷ್ಟು ಚಲೋ ನೋಡ್ಕೊಂತಾನೆ ಅಂತಂದು ಹೇಳಿ ಆ ಹುಡುಗಿಗೆ ಹಿಂಗ ಮನ್ಸಿಗೆ ನೋವು ಮಾಡಕತ್ತಿಲ್ಲ ನೀನೆ. ನೀ ಉದ್ದಾರಕ್ಕೆ ಇಲ್ಲ ನೀನೆ. ಆ ಹುಡುಗಿ ಇಷ್ಟತನ ಇಲ್ಲೇ ನಿಂತಿತ್ತ. ನನ್ನ ಗಂಡು ಬರ್ತಾನ ಅಂತಂದೆ. ಏನ್ ಮಾಡ್ಲಿ, ನಾನ ಕಳ್ಸಿದೆ. ಹೋಗ ಅಡ್ಕಾಶ್ ಯಾವಾಗ ಬರ್ಬೇಕ? ಬಂದಂದ್ರ ಕಳಿಸ್ತೇನೆ ನಾನೇ. ಒಳಗೆ ಹೋಗ ಅಂತಂದು ಕಳ್ಸಿದೆ. ಹೋಗ ಕೊನೆಗದಾಳ ನೋಡ್.
ಏನ ಮಾತಾಡ್ಬೇಕಂತಂದ ಕಾಯಕತ್ತಿತ್ತ ಹುಡುಗಿ. ನೀ ನೋಡಿದ್ರ ಈಗ ಬಂದಿರಿ. ಅದೇ ಮಾರಿ ನೋಡ್ತೇನೆ ಶಿಂಡ್ಲಿಕ್ಕಿ ಮಾರಿ ಇಟ್ಕೊಂಡ ಬಂದಿರಿ. ಏನ್ ಹೇಳ್ಬೇಕಪ್ಪ ಇವಕ್ಕ, ಹೆಂಗ ಸಂಸಾರ ಮಾಡ್ತಾವ ಏನ ಮುಂದ ಇವು? ಆ ಹೆಂಗ್ ಬಾಳೆ ಮಾಡ್ಕೊಂಡ್ ತಿಂತಾವೋ ಏನು? ಅಲ್ಲ ಇದು ಯಾಕೆ ಹಿಂಗ್ ಮಾಡಕತ್ತೈತಿನ ನನ್ನ ಮಗ? ಒಂದು ಗೊತ್ತಾಗಂದ್ರಿಪ್ಪ. ಇವನು ಏನಾರ ಹೊರಗಿಂದ ಯಾವಾರ ನಡ್ಸಿ ವಿಷಾನ ಏನ ಅದನ್ನ ಮೊದ್ಲ ತಿಳ್ಕೊಬೇಕು ನಾನು. ನನ್ನ ಸೊಸಿ ನೋಡಿದ್ರ ಹೊಟ್ಟಿಲೆ ಐತಿ, ಆಕಿ ಮನ್ಸಿಗೆ ನೋವು ಮಾಡಬಾಡ್ಲ ಅಂತಂದ್ರ ನೋಡ್ತೀಯ ನನ್ನ ಮ್ಯಾಗ ಶಟಿತಾನ್ರಿ ಇವ ನನ್ನ ಮಗ. ಇಂಥ ಮಕ್ಕಳ ಇದ್ರಷ್ಟ ಹೋದ್ರಷ್ಟ್ರಿ ಬಂದ್ರೆ ಏನ ಇವ್ರೆ ಅತ್ತಿಯರೇನ ಮಾತಾಡಕತ್ತಿದ್ರು ಹೊರಗೆ ಬಂದಿರ್ಬೇಕ. ನಾನು ಪ್ರೆಗ್ನೆಂಟ್ ಅದನಿ ಅನ್ನೋ ವಿಷಯ ಏನಾರ ಇವ್ರಿಗೆ ಗೊತ್ತಾತಂದ್ರ ಬಹಳ ಖುಷಿ ಪಡ್ತಾರೆ ಇವ್ರು. ನೋಡ ತಾಯಿ ಮಗ ಬೆಂಕಿ ಹಚ್ಚಿ ಹೆಂಗೆ ನಿಂತಾಳ ನೋಡಿಲಿ. ಪಿಂಕೆ ಪಿಂಕೆ ಹರಿ ಈಗ ಬಂದ್ರಿ? ಈಗ ಬರ್ಬಾರ್ದಾಗಿತ್ತ? ಅಂದ್ರೆ ತಾಯಿ ಮಗನ ನಡುವ ಇನ್ನೊಂದಿಟ ಬೆಂಕಿ ಹಚ್ಚಿ ಮೋಜ್ ನೋಡ್ಕೊಂತ ನಿಂತ್ಕೋಬೇಕ ಅಂದ್ಕೊಂಡಿನ, ಹೌದಲ್ಲೇ? ಹರಿ ಏನಾತ? ನಾ ಏನ್ ಮಾಡಿದೆ? ನೀ ಏನೋ ಮಾಡಿಲ್ಲ, ಮಾಡಲ್ಲೇ ಮಾಡಿ ಮೋಜು ನೋಡ್ಕೊಂತ ನಿಂತಿದಿ, ಮತ್ತೇನೈತಿ? ಹರಿ ಏನಾಯ್ತ್ರಿ? ನಾ ಏನ್ ಮಾಡೀನಿ? ನೀ ಏನು ಮಾಡ್ತಿದಿ? ಅವನ ಮುಂದೆ ಇಲ್ಲದೊಂದು ಇದ್ದಿದ್ದೊಂದು ಹೇಳಿ ಬೆಂಕಿ ಹಚ್ಚಿ ಅವ್ವ ಮಗನ ನಡುವ ತಂದಿಟ್ಟಿಯಲ್ಲ, ಮತ್ತೇನೈತಿ? ನಿನಗೆ ಇವಾಗ ಹಾಲು ಕುಡ್ದಷ್ಟೇ ಖುಷಿಯಾಗಿರ್ಬೇಕ, ಹೌದಲ್ಲ? ಗೋ ಮಾರಯ್ಯ, ನಾನು ಏನೇನೋ ಆಸೆ ಇಟ್ಕೊಂಡೆ ನೀನು ಮದುವೆ ಮಾಡ್ಕೊಂಡು ಬಂದಲ್ಲ, ನನಗಾಗಬೇಕಾಗಿದ್ದ ಇದೆ, ಹೌದಲ್ಲ? ರೀ ನಾ ಏನು ಮಾಡಿಲ್ರಿ, ನಾ ಏನು ಹೇಳಿಲ್ರಿ ಅತ್ತಿಯರ್ ಮುಂದೆ, ನಾ ಏನು ಹೇಳಿಲ್ರಿ. ನಿನ್ನ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವ್ವ ಎಲ್ಲ ಹೇಳ ನನಗೆ. ನಾ ಏನು ನಿನಗೆ ಅಂತ ಮೋಸ ಮಾಡೀನಿ? ನಾನು ಆಫೀಸಿನ ಟೆನ್ಷನ್ ನೂರಾರು ಇರ್ತಾವೆ, ಅದನ್ನೆಲ್ಲ ಬಿಟ್ಟು ನಿನ್ನ ಹತ್ರ ಇಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ಇರೋ ಅಷ್ಟು ನನ್ನ ಹತ್ರ ಟೈಮ್ ಇಲ್ಲ. ರೀ ಅದ ಹಂಗಲ್ರಿ, ಅತ್ತಿಯರ ಹತ್ರ ನಾನು ಏನೇ ಹೇಳಿಲ್ರಿ. ನೀವ್ ಯಾಕೆ ನಾನು ಹಿಂಗೆ ತಪ್ಪಾಗಿ ತಿಳ್ಕೊಳಕತ್ತೀರಿ? ತಪ್ಪಾಗಿ ತಿಳ್ಕೊಳ್ಳೋದಲ್ಲ, ನೀನು ಇರೋದ ತಪ್ಪಾಗಿದ್ದೀರಿ. ನಾ ಇಷ್ಟು ದಿನ ತಿಳ್ಕೊಂಡಿದ್ದೆ ತಪ್ಪು, ಹೌದಲ್ಲ? ಇವಾಗ ಗೊತ್ತಾಗಕತ್ತೈತಿ ನಿಂದು ಬಣ್ಣ ಏನಂತಂದು. ರೀ ಆ ಥರ ಏನಿಲ್ರಿ, ನೀವು ಯಾಕೆ ನನ್ನ ಅಪಾರ್ಥ ಮಾಡ್ಕೊಳಕತ್ತೀರಿ? ನಾನು ಇಷ್ಟೊತ್ತವರೆಗೂ ನಿಮ್ಗೋಸ್ಕರ ಹೊರಗೆ ಕಾಯ್ಕೊಂತ ನಿಂತ್ಕೊಂಡಿದ್ದೆ. ಇವಾಗ ಬರ್ತೀರಿ, ಯಾವಾಗ ಬರ್ತೀರಿ, ಇವಾಗ ಬರ್ತೀರಿ, ಯಾವಾಗ ಬರ್ತೀರಿ, ನಿಮ್ಮ ಹತ್ರ ನಾನು ಏನೋ ಒಂದು ಹೇಳ್ಬೇಕ ಅಂತಂದು ಎಷ್ಟೊತ್ತವರೆಗೂ ಕಾಯ್ಕೊಂತ ನಿಂತಿದ್ದೆ. ನೀವು ನೋಡಿದ್ರೆ ಇವಾಗ ಬಂದು ಬಾಯಿಗೆ ಬಂದಂಗೆ ಭಯ ಆಗತ್ತೀರಿ. ನಂದೇನು ತಪ್ಪಿಲ್ರಿ ಅಂದ್ರಾಗ. ಅತ್ತೀರ ನಿಮಗೆ ಬೈದ್ರೆ ನಾನೇನು ಮಾಡಲಿರಿ? ನಾ ಏನು ಹೇಳಿಲ್ರಿ ಅತ್ತೀರ ಮುಂದೆ. ನನಗೆಲ್ಲ ಗೊತ್ತೈತಿ ನನಗೆ. ನೀನೇ ಹೇಳ್ದಂಗೆ ಅವಾಗ ಏನೂ ಗೊತ್ತಾಗಂಗಿಲ್ಲ. ಆಕೆನ ಯಾವಾಗಲೇ ನಮ್ಮ ಕ್ವಾಣಿ ಬಾಗಿಲಿಗೆ ಕಿವಿ ಇಟ್ಕೊಂಡು ನಿಂತಿರಂಗಿಲ್ಲ. ನೀ ಹೇಳಿದ ಮ್ಯಾಗ ಹೌದಲ್ಲ ನಮ್ಮ ಹೋಗ ಗೊತ್ತಾಗದೆ. ಅಲ್ಲ, ತಾಯಿ ಮಗನ ನಡುವೆ ಹಿಂಗೆ ತಂದಿರ್ತೀಯಲ್ಲ, ನಿನಗೇನು ಅನ್ಸೋದಿಲ್ಲ? ಏನಪ್ಪ ಯಪ್ಪ ಅತ್ತಾಗ ಆಫೀಸಾಗೂ ಟೆನ್ಷನ್, ಇಲ್ಲಿ ಟೆನ್ಷನ್, ಅಲ್ಲಿ ನೆಮ್ಮದಿ ಇಲ್ಲ, ಇಲ್ಲಿ ನೆಮ್ಮದಿ ಇಲ್ಲ. ಎತ್ತಾಗಂತ ಹೋಗಿ ಸಾಯ್ಬೇಕಂತಂದ ಗೊತ್ತಾಗೋದಿಲ್ಲ ನೋಡತ್ತಾಗ. ಅರಿ ಅದೇ ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಕಾಯ್ಕೊಂತ ನಿಂತಿದ್ದೆ. ಹೇಳ್ಯಾರಿ. ಇನ್ನೇನು ಹೇಳ್ತಿದಿ? ಎಲ್ಲ ಬೆಂಕಿ ಹಚ್ಚಿಯಲ್ಲ, ಮತ್ತೇನು ಹೇಳೋದು ಉಳ್ದತಿ? ಎಲ್ಲ ಹೇಳಿ ಮುಗಿಸ್ಬಿಟ್ಟಿದಿ. ಅದ್ರಾಗ ಏನೈತಿ ಹೇಳೋದ್ರಾಗ? ಅದೇ ಅರಿ ಅದೇ ಏನು ಹೇಳ, ನನ್ನ ಹತ್ರ ಟೈಮ್ ಇಲ್ಲ. ಇವ್ರು ಯಾಕೆ ಹಿಂಗೆ ಮಾಡಕತ್ತಾರ? ಅದೇ ರೀ, ನೀವು ತಂದೆ ಆಗ್ತಿದ್ದೀರಿ. ಏನ? ಅದೇ ರೀ, ನಾನು ಪ್ರೆಗ್ನೆಂಟ್ ಇದ್ದೇನೆ ರೀ. ಹೌದ್ರಿ, ನಾನು ಇವಾಗ ಪ್ರೆಗ್ನೆಂಟ್ ಇದ್ದೀನಿ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದೇವ್ರಿ ಅತ್ತೀರ ನಾನು. ಹೋಗೋ ಮಾರಯ್ಯ, ಅಲ್ಲ ನಾನು ಇಷ್ಟು ಪ್ರಾಬ್ಲಮ್ ಆಗದೇನಿ, ಇನ್ನು ಅದು ಎಲ್ಲ ಖರ್ಚಂದ್ರೆ ಎಲ್ಲಿ ಅಂತ ಹೋಗ್ಬೇಕು ನಾನು? ನೋಡ ಪಿಂಕಿ, ಇವಾಗ ಅದೆಲ್ಲ ಬೇಡ. ಡಾಕ್ಟ್ರಿಗೆ ಹೇಳಿ ತೆಗಿಸ್ಬಿಡ. ಇವಾಗ ಅದೇನು ನಮಗೆ ಅರ್ಜೆಂಟ್ ಇಲ್ಲ, ಏನಿಲ್ಲ. ನಾನೇ ನೂರಾರು ಪ್ರಾಬ್ಲಮ್ನಾಗದೇನಿ. ನೋಡಿ ಪಿಂಕಿ, ನಮಗೆ ಇವಾಗೇನ ಇನ್ನೊಂದು 3 ವರ್ಷ ಮಗು ಬೇಡ. ಅಲ್ಲೇ ಡಾಕ್ಟರ್ ಹತ್ರ ಹೇಳಿ ಅದನ್ನು ತೆಗಿಸ್ಬಿಡ. ನಮ್ಗೆ ಇವಾಗಿನ ಪ್ರಾಬ್ಲಮ್ ಸಾಕು. ಮತ್ತಿನ್ನ ಮಗು ಅಂತಂದ್ರೆ ಅದಕ್ಕೆ ಅದೆಲ್ಲ ಖರ್ಚು ಎಷ್ಟಾಕತಿ ಅಂತ ನಿನಗೇನು ಗೊತ್ತಾಗೋದಿಲ್ಲ? ಅಷ್ಟು ನಿನಗೆ ಸೆನ್ಸ್ ಇಲ್ಲ ಪಿಂಕಿ? ರೀ ಏನ್ ಮಾತಾಡತ್ತೀರಿ ನೀವು?
ಒಂದ್ ಸ್ವಲ್ಪ ತಲೆಯೊಳಗೆ ಸೆನ್ಸ್ ಇಟ್ಕೊಂಡು ಮಾತಾಡ್ರಿ ನೀವು. ಹಂಗ ಬಾಯಿಗೆ ಬಂದೈತಿ ಅಂತಂದೆಲ್ಲ ಮಾತಾಡೋದಲ್ಲ. ಏನು ನನಗೆ ಸೆನ್ಸ್ ಬಗ್ಗೆ ಮಾತಾಡ್ತೀಯ? ನನ್ನ ಪ್ರಾಬ್ಲಮ್ಸ್ ಎಷ್ಟದಾವ ಅಂತಂದು ನಿನಗೆ ಏನು ಗೊತ್ತೈತಿ? ನಿನಗೇನು ಗೊತ್ತೈತಿ? ಹಂಗೆ ಹುಚ್ಚರಂಗೆ ಎಲ್ಲ ಜೀವನದಾಗ ಏನೇನು ಮಾಡ್ಕೊತ ಹೋಗ್ಬೇಕು ಅದನ್ನೆಲ್ಲ ಮಾಡ್ಕೊತ ಹೋದ್ರೆ ಆಗಲ್ಲ. ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮಕ್ಕಳು ಮರಿ ಇಲ್ಲ. ಇವಾಗ ನಾನು ಏನು ಹೇಳೋಕ್ಕಾಗಲ್ಲ. ಡಾಕ್ಟ್ರ್ ಹತ್ರ ಹೋಗಿ ನಂಗೆ ಇದು ಬೇಡ ಅಂತಂದು ಹೋಗಿ ತೆಗಿಸ್ಬಿಡ ಅಷ್ಟೇ ನಾನು ಹೇಳೋದು. ರೀ ರೀ